ಬೆಂಗಳೂರು ಅಂಡರ್ವರ್ಲ್ಡ್ ಸೈಡ್ ರೀಲ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಡಿಜಿಟಲ್ ಚಿಟ್ಟೆ, ಯೋರ್ ಪ್ರಮೋಷನಲ್ ಪಾರ್ಟ್ನರ್. ಬೆಂಗಳೂರು ಅಂಡರ್ವರ್ಲ್ಡ್ ಸೈಡ್ ರೀಲಲ್ಲಿ ಇನ್ನೊಂದು ಪ್ರಶ್ನೆ ಇದೆ. ಇದನ್ನು ಕೇಳಿದವರು ವಿಶ್ವನಾಥ್ C8936 ಅಂತ. ಗೌರೀಶ್ ಸರ್, ಉಮೇಶ್ ಸರ್ ಹೇಳುವ ಧಾಟಿ ಸೂಪರ್. ಆದರೆ ಮೊನ್ನೆ ಒಂದು ನ್ಯೂಸ್ ನೋಡಿದೆ, ಅದರಲ್ಲಿ ದೊಡ್ಡಬಳ್ಳಾಪುರದ PSI ಜಗದೀಶ್ ಅವರನ್ನು ಕೊಂದ ಪಾತಕಿಗಳು ಜೈಲಿನಿಂದ ಬಿಡುಗಡೆಯಾದರು. ಯಾಕೆ ಈ ಕೇಸಲ್ಲಿ ಪೊಲೀಸರು ತಮ್ಮ ಇಲಾಖೆಯೊಬ್ಬ ಅಧಿಕಾರಿಯ ಜೀವ ತೆಗೆದವರಿಗೆ ಮರಣದಂಡನೆ ನೀಡಿಸುವುದರಲ್ಲಿ ವಿಫಲಗೊಂಡರು? ಇದ್ರ ಬಗ್ಗೆ ಮಾತಾಡಲು ಹೇಳಿ. ಅವರು ನೆಲಮಂಗಲದ DYSP ರಾಜೇಂದ್ರ ಅವರು KGF ವೈಟ್ಫೀಲ್ಡು ಬೆಂಗಳೂರಿನಲ್ಲಿ ಉತ್ತಮ ಹೆಸರು ಮಾಡಿದ ಅಧಿಕಾರಿ. ಇದು ನಂಗೆ ಲಾಸ್ಟ್ ಸೆಂಟೆನ್ಸ್ ಅರ್ಥ ಆಗಲಿಲ್ಲ, ಬಟ್ ಇಷ್ಟು ಅರ್ಥ ಆಯಿತು. ಅಂದರೆ ಪಾತಕಿಗಳು ಒಬ್ಬ ಪೊಲೀಸನ್ನೇ ಕೊಲ್ತಾರೆ ಮತ್ತು ಆ ಪಾತಕಿಗಳು ಬಿಡುಗಡೆ ಆಗ್ತಾರೆ. ಅಂದರೆ ಪೊಲೀಸರು ಆ ಕೇಸ್ನಲ್ಲಿ ಕನ್ವಿಕ್ಷನ್ ಮಾಡೋಕ್ಕೆ ವಿಫಲಗೊಳ್ತಾರೆ. ಯಾಕೆ? ಪ್ರಶ್ನೆ ಕೇಳಿರೋದು ಯಾರು ಸರ್? ಇದು ವಿಶ್ವನಾಥ್ ಅಂತ. ಅದೇ ವಿಶ್ವನಾಥ್ ಕೇಳಿರೋ ಪ್ರಶ್ನೆ ಭಾಳ ಸರಿಯಾದಂಥ ಪ್ರಶ್ನೆ ಅದು. ಯಾಕೆಂದರೆ ಅವ್ರು ಫಾಲೋ ಮಾಡಿದ್ದಾರೆ ಅಂತ ಕಾಣಿಸ್ತದೆ ಈ ಸಂಬಂಧಪಟ್ಟಂಥ ಕೇಸಿನಲ್ಲಿ. ವಿಶ್ವನಾಥ್, ನೀವು ಕೇಳಿರೋ ಪ್ರಶ್ನೆ ಭಾಳ ಸಮಂಜಸವಾದಂಥದ್ದು. ಸರಿಯಾದ ಸಮಯದಲ್ಲೇ ನೀವು ಕೇಳಿದ್ದೀರಿ. ನೋಡಿ, ಜಗದೀಶ್ ತೀರ್ಕೊಂಡಾಗ ನಾವು ಹೋಗಿದ್ವಿ. ಅದು ಶಿರಾದಲ್ಲ ಸರ್ ಇದು ಕೇಸು? ನೆಲಮಂಗಲದಲ್ಲಿ ಅವರು ಯಾವಾಗ ಜಗದೀಶ್ ತೀರ್ಕೊಂಡು ಆ ಜಾಗ ಏನಿತ್ತಲ್ಲ, ಅವರು ಓಡಿಸ್ಕೊಂಡು ಬರ್ತಾ ಇರ್ಬೇಕಂತ ಸಮಯದಲ್ಲಿ ಅವರಿಬ್ಬರನ್ನ, ಅಪ್ಪ ಮತ್ತು ಮಗನ್ನ, ಖಾಲಿ ಜಾರ್ ಬಿದ್ದು ಒಂದು ಹಳ್ಳ ಇದ್ದಂಗಿತ್ತು, ಫೌಂಡೇಶನ್ ತೆಗೆದಿದ್ರು. ಆ ಫೌಂಡೇಶನ್ ತೆಗೆದಿರುವಂಥ ಇದರಲ್ಲಿ ಕಾಲಿಟ್ಟಾಗ ಏನಾಯಿತು ಅಂದರೆ, ಅದು ಹಸಿ ಮಣ್ಣಿತ್ತು, ಮಳೆ ಬಿದ್ದಿತ್ತು ಸ್ವಲ್ಪ ಲೈಟಾಗಿ. ಕಾಲು ಆ ಕಾರ್ನರ್ಗೆ ಬಿದ್ದ ತಕ್ಷಣ, ಕೂತ್ಕೊಂಡ ತಕ್ಷಣ ವೆಯ್ಟಾಗಿ ಒಳಗಡೆಗೆ ಹಳ್ಳಕ್ಕೆ ಬಿದ್ದೋಗ್ಬಿಡ್ತಾರೆ. ಯಾರು ಸರ್? ಜಗದೀಶು. ಓಕೆ. ಬಿದ್ದೋದ ತಕ್ಷಣವೇ ಅವ್ರಿಗೆ, ಓಡ್ತಾ ಇದ್ದವ್ರಿಗೆ ಗೊತ್ತಾಗ್ಬಿಡ್ತದೆ. ಗೊತ್ತಾದ ತಕ್ಷಣ ಇಮ್ಮಿಡಿಯೇಟಾಗಿ ವಾಪಸ್ ಬಂದು ಜಗದೀಶ್ ಅಲ್ಲಿಂದ ಮೇಲೆ ಆಗದೇ ಇರುವಂಥದ್ದು ಥರ ಲಾಕ್ ಆಗಿಬಿಡ್ತಾನೆ ಒಳಗಡೆ. ಫೌಂಡೇಶನ್ ಇರ್ತದಲ್ಲ ಅದರೊಳಗಡೆ ಇನ್ನೇನು ಎದ್ದೇಳಬೇಕು ಅಷ್ಟೊತ್ತು ಬಂದ್ಬಿಡ್ತಾರೆ. ಯಾಕೆ ಓಡ್ತಿರ್ತಾರೆ ಅವರು? ಅಂದರೆ ಅವ್ರೊಂದು ಅಫೆನ್ಸು, ಅವ್ರು ಕಳ್ತನ ಮಾಡ್ತಾ ಇರ್ತಾರೆ ಭಾಳ. ಕಳ್ತನದ ಕೇಸಲ್ಲಿ ಇವ್ರು ಬೇಕಾಗಿರ್ತಾರೆ. ಜಗದೀಶ್ಗೆ ಭಾಳ ಕಳ್ತನಗಳಾಗಿರ್ತವೆ ಮತ್ತು ಹಲವಾರು CCTV ಫುಟೇಜ್ಗಳು ಸಿಕ್ಕಿರ್ತಾವೆ ಕಳ್ತನ ಮಾಡಿರುವಂಥವ್ರಿಗೆ. ಇವ್ರನ್ನ ಹಿಡಿಬೇಕು ಅಂತೇಳಿ ಇನ್ಫಾರ್ಮೇಷನ್ ಮೇಲೆ ದೊಡ್ಡಬಳ್ಳಾಪುರದಿಂದ ಜಗದೀಶು ನೆಲಮಂಗಲಕ್ಕೆ ಬಂದಿರ್ತಾರೆ. ನೆಲಮಂಗಲದಲ್ಲಿ ಅವ್ರದ್ದು ವಿಚಾರ ಗೊತ್ತಾಗಿ ಅವ್ರನ್ನ ಹಿಡಿಯಕ್ಕೆ ಹೋದಾಗ ಒಂದು ಕಡೆ ಒಂದು ಕಾರು ಇದ್ರ ಹತ್ರ, ಅಂಗಡಿ ಹತ್ರ ಬಂದಿರುವಂಥ ಮಾಹಿತಿ ಗೊತ್ತಾಗ್ತದೆ. ಓಡೋ ತಕ್ಷಣ ಹಿಂದಕ್ಕೆ ಓಡೋಗ್ತಾರೆ. ಹಿಂದೆಯಿಂದ ವಾಪಸ್ ಬಂದು ಅವರು ಮೇಯ್ನ್ ರೋಡ್ ಕಡೆಗೆ ಓಡ್ಬಿಟ್ಟು ತಪ್ಪಿಸ್ಕೊಬಿಡೋಣ ಅಂತ ಬರ್ತಾ ಇರಬೇಕು ಸಮಯದಲ್ಲಿ ಅಲ್ಲೊಂದು ಲೇಔಟು ಅವಾಗ ತಾನೇ ಇತ್ತು. ಆ ಲೇಔಟ್ ಮಧ್ಯೆ ಎಲ್ಲ ಫೌಂಡೇಶನ್ ಹೊಡೆದಿದ್ರು. ಫೌಂಡೇಶನ್ ಹೊಡೆದ ಹಾಗೆ ಮಣ್ಣು ಆಳ ಹಾಗೆ ಇತ್ತು. ನೀರೂ ಸಹ ಸಣ್ಣ ಸ್ವಲ್ಪ ನೀರು ಗುಂಡಿ ಒಳಗಡೆ ನಿಂತಿತ್ತು. ಅವರು ನೆಗಿಬೇಕಾಯ್ತಲ್ಲ ಜಗದೀಶು, ನೆಕ್ಕೊಂಡು ಶಾರ್ಟ್ ಕಟ್ಟಲ್ಲಿ ಹೋಗ್ಬಿಡೋಣ, ಸ್ಟ್ರೇಟಾಗಿ ಹೋಗ್ಬಿಡೋಣ ಅಂತ ಬಂದರು. ರಸ್ತೆಯಲ್ಲಿ ಬರಲಿಲ್ಲ ಅವರು, ಬೇಗ ರೀಚ್ ಆಗಿಬಿಡ್ಬೋದಲ್ಲ ಅಂತ. ಯಾವಾಗ ಅದರೊಳಗಡೆ ಕಾಲಿಟ್ಟರೋ ಅಲ್ಲಿ ಅವ್ರಿಗೆ ಇಂಬ್ಯಾಲೆನ್ಸ್ ಆಗಿ ಒಳಗಡೆ ಬಿದ್ದೋಗ್ಬಿಡ್ತಾರೆ. ಬಿದ್ದೋದ ತಕ್ಷಣ ನನ್ನ ಮಕ್ಕಳು ವಾಪಸ್ ಬಂದು ನಮ್ಮನ್ನ ಹಿಡ್ದೇ ಗ್ಯಾರಂಟಿ ಹಿಡಿತಾರೆ ಇವರು ಬಿಡಲ್ಲ ಅಂತ ಅನ್ನೋ ತಕ್ಷಣ ವಾಪಸ್ ಬಂದು ಅವ್ರ ಅಪ್ಪನೂ ಮಗನೂ ಇಬ್ಬರು ಸೇರಿಕೊಂಡು ಅವ್ರಿಗೆ ಚಾಕು ತಗೊಂಡು ಚುಚ್ಚಿ, ಚಾಕು ಇರುತ್ತೆ ಅವ್ರ ಹತ್ರ, ಚಾಕು ತಗೊಂಡು ಚುಚ್ಚಿ ಅವ್ರ ಹತ್ರ ಸರ್ವಿಸ್ ರಿವಾಲ್ವರ್ ಕೈಲಿ ಹಿಡ್ಕೊಂಡು ಬರ್ತಾ ಇರ್ತಾರೆ, ಎದುರಿಸ್ತಾ ಇರ್ತಾರೆ, ಓಡಬೇಡಿ ನಿಂತ್ಕೊಳ್ಳಿ ಅಂದ್ಬಿಟ್ಟು ಅಂತ. ಆದರೂ ಹಂಗಿದ್ರು ಅಂತ ಸರ್ವಿಸ್ ರಿವಾಲ್ವರ್ ಕಿತ್ಕೊಂಡು ಅದನ್ನು ಎತ್ಕೊಂಡು ಸರ್ವಿಸನ್ನು ಹೊಡಿಬೋದಾಗಿತ್ತಲ್ಲ, ಎತ್ಕೊಂಡು ಹೊಟ್ಟೋಗ್ಬಿಡ್ತಾರೆ. ಅಂದರೆ ಸಾಮಾನ್ಯವಾಗಿ ನಾವು ಒಬ್ಬ ಮನುಷ್ಯನ ಹಿಡೀಕ್ಕೆ ಹೋದಾಗ ಹೊಡೆಯಲ್ಲ, ಅವನು ಏನಾದರೂ ಮಾಡಿ ಹಿಡಿಯುವಂತ. ಅಂದರೆ ನಮ್ಮ ಡಿಫೆನ್ಸ್ಗೆ ನಮ್ಗೆ ಅಫೆನ್ಸ್ ಮಾಡೋಕ್ಕೆ ಬರ್ತಾ ಇದ್ದಾನೆ, ನಮ್ಮ ಸಾಯಿಸ್ತಾ ಇದ್ದಾನೆ ಅನ್ನುವಂಥ ಪರಿಸ್ಥಿತಿ ಬಂದಾಗ ಹೊಡಿತೀವಿ. ಆವಾಗ ವೆಪನ್ನೇ ಇರಲ್ವಲ್ಲ, ಅಷ್ಟೊತ್ತಿಗಾಗಲೇ ಇವ್ರು ಕಿತ್ಕೊಬಿಟ್ಟವ್ರಲ್ಲ, ನೆಗದ ತಕ್ಷಣ ಬಿದ್ದೋಗ್ಬಿಟ್ಟಿದೆ ಅವ್ರ ಕೈಯಿಂದ ವೆಪನ್ನು. ಅವಾಗ ಓಡ್ ಬಂದು ಎತ್ಕೊಬಿಟ್ಟು ಇವ್ರಿಗೆ ಮರ್ಡರ್ ಮಾಡಿಬಿಟ್ಟು ತಕ್ಷಣ ಇಮಿಡಿಯೇಟಾಗಿ ವೆಪನ್ ಎತ್ಕೊಂಡು ಹೊಟ್ಟೋಗ್ಬಿಡ್ತಾರೆ. ಯಾರು ಸರ್ ಮರ್ಡರ್ ಮಾಡಿದ್ರು? ಈ ಅಪ್ಪ ಮತ್ತು ಮಗ, ಅವರು ಅಪ್ಪ ಮಗ ಇಬ್ಬರು ಕಳ್ರೆ. ಆಮೇಲೆ ಏನಾಯ್ತು, ದೊಡ್ಡ ವಿಚಾರ ಎಲ್ಲ ಆಯಿತು. ನಾವು ಇದು 2015 ನಾನು ACP ವಿಜಯನಗರ ಇದ್ದೆ ನಾನು. ಅವಾಗ ಬಾಳೆಗೌಡರಿದ್ದರು, ನಮ್ಮ ಬಾಳೆಗೌಡರು ಕಾಮಾಕ್ಷಿಪಾಳ್ಯ ಇನ್ಸ್ಪೆಕ್ಟರ್ ಇದ್ದರು. ನಾನು ಅವರು ಇಮಿಡಿಯೇಟಾಗಿ ಹೋಗೋಣ ನಡೀರಿ, ಬಿಡೋದು ಬೇಡ, ನಾವು ಏನಾದರೂ ಆಗಲಿ ಅವನ್ನ ಪತ್ತೆ ಮಾಡೋಣ, ನಮಗೊಂದು ಪತ್ತೆ ಮಾಡಿ ಇವ್ರಿಗೆ ಒಂದು ನಾವು ಚಪ್ಪಡಿಕಲ್ಲಿ ಎಳೆಯೋಣ ಅವ್ರ ತಲೆ ಮೇಲೆ ಅಂತೇಳಿ ಇಲ್ಲಿಂದನೇ ನಾವು ಮಾತಾಡ್ಕೊಂಡು ಹೋದ್ವಿ. ಆ್ಯಕ್ಚುಲಿ ಯಾರಿಗೂ ಕೈ ಹಾಕೋಕೆ ಮೊದಲೇ ಹಿಡ್ದಾಕ್ಬಿಡೋಣ, ನನ್ನ ಮಗಂದು ಹಿಡಿದು ನಾವು ಒಂದು ದಾರಿ ಮಾಡಿಬಿಡೋಣ, ಬಿಡೋದು ಬೇಡ ಅವ್ನಿಗೆ ಅಂತೇಳಿ ನಾವು ಅದೇ ತೀರ್ಮಾನ ಮಾಡ್ಕೊಂಡೋದ. ಮಾತ್ರ ಈ ಥರ ಪಾಪ ಕೆಲಸಕ್ಕೆ ಬಂದಂಥ ಒಬ್ಬ ಆಫೀಸರ್ಗೆ ಕೊಂದುಬಿಡ್ತಾನೆ ಅಂದಾಗ ನಾವು ಸರಿಯಾದಂಥ ಕ್ರಮ ಜರುಗಿಸ್ಲಿಲ್ಲ ಅಂದರೆ ನಾವೆಲ್ಲೋ ನಮಗೆ ನಾವು ಮೋಸ ಮಾಡ್ಕೊಂಡಂಗೆ ಆಗ್ಬಿಡ್ತದೆ ಅನ್ನೋ ತೀರ್ಮಾನಕ್ಕೆ ಬಂದುಬಿಡ್ತೀವಿ ನಾವು ಒಂದೊಂದು ಸಾರಿ.
ಆಗ ಹೋದಾಗ ಅಲ್ಲೆಲ್ಲ ಪೋಸ್ಟ್ ಮಾರ್ಟಮ್ ಆಯಿತು, ಎಲ್ಲ ಆಯಿತು. ಪತ್ತೆ ಮಾಡೋ ಕಾರ್ಯಕ್ರಮ ಮಾಡಬೇಕಾಯ್ತು. ಈಗ ಹೆಂಗೆ ನಮ್ಗೆ ಏನಾದರೂ ಒಂದು ಬೇಕಲ್ಲ, ಹೆಂಗಾಯಿತು, ಏನಾಯಿತು, ಯಾರವರು, ಯಾರು ಫಾಲೋ ಮಾಡಿದವ್ರು ಯಾರು, ಕ್ಯೂಡ್ಗಳು ಯಾರು, ಆಮೇಲೆ CCTVಗಳೇನು, ಯಾರವರು ಅನ್ನುವಂಥದ್ದು ಪತ್ತೆ ಆಗಬೇಕಾಗಿತ್ತಲ್ಲ. ಈ ಇದರಲ್ಲಿ ತೊಡ್ಕೊಂಡಿದ್ವಿ ನಾವು. ಇನ್ನೂ ಬಾಡಿ ಅಲ್ಲೇ ಇತ್ತು, ಇನ್ನೂ ಪೋಸ್ಟ್ ಮಾರ್ಟಮ್ ಆಗಿರಲಿಲ್ಲ, ಇನ್ನು ನಡೀತಾ ಇತ್ತು. ಅಷ್ಟೊತ್ತಿಗಾಗಿ ಏನಾಗೋಯ್ತು ನಮಗೆ ಒಂದು ನೋಡಿ, ನಮ್ಮಲ್ಲಿ ಒಂದು ಮಣಾಪುರಂ ಅಂತ ಇತ್ತು, ಜ್ಞಾನಭಾರತಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅದು. ಆ ಮಣಾಪುರಂನ ಗೋಲ್ಡು ಲೋನ್ ಕೊಡ್ತಾರೆ, ಒಳಗೆ ನುಗ್ಗಿ ಒಂದು 7-8 ಜನ ನುಗ್ಗಿ ಒಂದು 15-16 kg ಚಿನ್ನನ ತುಂಬಿಕೊಟ್ಟೋಗ್ಬಿಟ್ಟಿದ್ರು ಅಲ್ಲಿ. ಅದು ನನ್ನ ಸಬ್ ಡಿವಿಷನ್ ಅಲ್ಲ, ಅದು ಬಂದು ಜ್ಞಾನಭಾರತಿ ಕೆಂಗೇರಿ ಸಬ್ ಡಿವಿಷನ್ ಅದು. ಆವಾಗ ನಮ್ಮ DCP ಅವ್ರು ನನಗೆ ಫೋನ್ ಮಾಡಿದ್ರು, ಉಮೇಶ್ ಈ ಥರ ಒಂದು ಇದಾಗಿದೆ, ಬನ್ನಿ ನಮ್ಮ ಇವರಿದ್ದರು ಸಾಹೇಬರು, DCP ಹೆಸರು ಮರ್ತೇಬಿಟ್ಟೆ. ತಕ್ಷಣ ಬಂದೆ ನಾನು ಇವರು ಬಾಳೆಗೌಡರು ಬಂದಾದಮೇಲೆ ಒಳಗಡೆ ಎಲ್ಲ ನೋಡಿದ್ವಿ, ಖಾರದ ಪುಡಿ ಎಲ್ಲ ಎರಚಿ ಮಣಾಪುರಂನವ್ರಿಗೆಲ್ಲ, ಜ್ಞಾನಭಾರತಿ ಮೇಯ್ನ್ ರೋಡೇ, ಮರಿಯಪ್ಪನಪಾಳ್ಯ ಜಂಕ್ಷನ್ ಹತ್ರ ಎಲ್ಲ ಇದು ಖಾರದ ಪುಡಿ ಹಾಕಿ ಅವನ್ನೆಲ್ಲ ತೊಗೊಂಡೋಗಿ ಒಳಗಡೆ ಕೂಡಾಕಿ, ಆ ಒಳಗಡೆ ತಿಜೋರಿ ತೆಗ್ಸಿ, ತಿಜೋರಿಲಿರೋದೆಲ್ಲ ತುಂಬ್ಕೊಂಡು ಒಂದು 5-6 ಬ್ಯಾಗಲ್ಲಿ ತುಂಬ್ಕೊಂಡು ಎತ್ಕೊಂಡು ಹೊಟ್ಟೋಗ್ಬಿಟ್ಟಿದ್ರು. ಬಂದಾದಮೇಲೆ ಅದು ಬಹಳ ಇಂಪಾರ್ಟೆಂಟ್ ಕೇಸ್ ಆಗೋಯ್ತು ನಮಗೆ. ಅದನ್ನು ಈಗ ಅದೇ ಕಳ್ಳರು ಇಲ್ಲಿ ಮಾಡಿದಾರೆ ಅಂತ ಹೇಳಿದ್ರೆ ಇಲ್ಲ ಯಾಕೆ ನಾವು ಬಿಟ್ಬಿಟ್ಟು ಅವನ್ನ ಅಂತ ಬೆನ್ನಿಗತ್ತಿದೆ. ನಮ್ಮ ಅಟೆನ್ಷನ್ ಡೈವರ್ಟ್ ಹೆಂಗಾಯ್ತು ಅಂತ. ಇಲ್ಲ ಅಂದಿದ್ರೆ ದೇವರನ್ನ ಯಾರಿಗೂ ಹಿಡಿಕ್ ಬಿಡ್ತಿರ್ಲಿಲ್ಲ ನಾವು ನಮ್ಮದೇ ಆದಂಥ ಇದರಲ್ಲಿ ಟೆಕ್ನಿಕಲ್ ಇನ್ವೆಸ್ಟಿಗೇಷನಲ್ಲಿ ಸ್ವಲ್ಪ ಅವ್ರನ್ನ ಬಲಿ ಹಾಕ್ಬಿಡ್ತಿದ್ದು, ಬೆನ್ನಿಗೆ ಬಿದ್ದುಬಿಟ್ಟು ಮಾತ್ರ ಅವ್ರನ್ನ ಹಿಡ್ಕೊಬಂದು ಜೈಲಿಗೆ ಬಿಟ್ಟು ಅವನ್ನೆಲ್ಲನೂ ಟ್ರಯಲ್ ಮಾಡಿಸುವಂಥ ಕೆಲಸ ಖಂಡಿತವಾಗ್ಲೂ ಮಾಡ್ತಾ ಇರಲಿಲ್ಲ. ಅಷ್ಟು ರೋಷನೂ ಸಹ ಬಂದ್ಬಿಟ್ಟಿತ್ತು ನಮಗೆ. ಈ ಥರ ಓಪನಾಗಿ ಒಬ್ಬ ಡ್ರೆಸ್ಸಲ್ಲಿರ್ತಕ್ಕಂಥ ಅಧಿಕಾರಿನ ಕೊಂದ್ಬಿಟ್ಟವನಿ ಅಂದಾಗ ನಾವು ಟ್ರಯಲ್ ಮಾಡಿಕೊಂಡು ನಾವು ಅದನ್ನೆಲ್ಲ ಮಾಡಿಕೊಂಡು ಕೆಲಸ ಕೊಟ್ಕೊಂಡು ನನ್ನ ಲೆಕ್ಕದಲ್ಲಿ ಅದು ಸಾಮಾಜಿಕವಾಗಿ ಮತ್ತು ಅದಕ್ಕೇನಾದರೂ ಒಂದು ಸಾಕ್ಷಿ ಕೊಡಬೇಕಲ್ಲ, ಅದಕ್ಕೊಂದು ವಿಟ್ನೆಸ್ ಅಂತ ಹೇಳಬೇಕಲ್ಲ, ಹಲವಾರು ವರ್ಷಗಳ ಕಾಲ ಅದನ್ನು ಮಾಡೋಣ ಅಂತ ಅಂದ್ಕೊಂಡವರು ಇಲ್ಲಿ ಬಂದುಬಿಟ್ವಿ. ನಾವು ಬಂದು ನಿರಂತರವಾಗಿ ಈ ಕೇಸ್ ಪತ್ತೆ ಮಾಡಲೇಬೇಕಾಯ್ತು ನಾವು. ಅದರಲ್ಲಿ ನಾನು ತೊಡ್ಕೊಬಿಟ್ಟೆ. ಆಮೇಲೆ ಆ ಕೇಸಲ್ಲಿ ನಾನು ತೊಡ್ಕೊಂಡು ಇದನ್ನ ಬಿಟ್ಬಿಟ್ಟು ಹೋಗೋಕ್ಕಾಗಲ್ಲ, ಯಾಕೆಂದ್ರೆ ನಮ್ಮ ಕೇಸ್ ಇದು 15 kg ಚಿನ್ನ ಎತ್ಕೊಂಡೋಗಿರುವಂಥದ್ದು. ಕೊನೆಗೆ ಅವ್ರನ್ನ ಒಂದು ವಾರ ಆಯಿತು, ನಾನು ಒಂದು ವಾರದಲ್ಲಿ ಎಲ್ಲರನ್ನೂ ಪೂರ್ತಿ ಸಂಪೂರ್ಣವಾಗಿ ಎಲ್ಲರನ್ನೂ ಹಿಡಿದು ಭಾಳ ಚೆನ್ನಾಗಿತ್ತು ಆ ಕೇಸ್. ನಾನು ಯಾವುದ್ರಲ್ಲೂ ಹೇಳಿದ್ದೀನಿ, ನಾನು ಆ ಕೇಸ್ನ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಆ ಕೇಸ್ ಬಂದಿದೆ, ನಾವು ಹೇಳಿದ್ದೀನಿ. ಅದನ್ನ ಭಾಳ ಅದ್ಭುತವಾಗಿ ಹಿಡಿದು ಒಂದು ಚೂರು ಅವರು ಬಳಸ್ಕೊಳ್ಳೋಕ್ಕಾಗಿರಲಿಲ್ಲ, ಎಲ್ಲನೂ ವಾಪಸ್ ತಂದು ಸೇಮ್ ಅದೇ ಮಿಟ್ ಎಲ್ಲ ತಂದು ಅರೆಸ್ಟ್ ಮಾಡಿ ಜೈಲಿಗೆ ಬಿಟ್ಟು ನನ್ನ ಮಕ್ಕಳ ಮಾಡೋಷ್ಟೊತ್ತಿಗೆ ನಮಗೊಂದು 10-15 ಡೇಸ್ ಆಗಿಬಿಡ್ತು. ಅದರೊಳಗಡೆ ಇವರು ಆ ಕಡೆ ಯಾರ್ದೋ ಮನೆಗೆ ಹೋಗಿ ಉಳ್ಕೊಂಡು, ಆಮೇಲೆ ಅಲ್ಲಿಂದ ಟ್ರೈನಲ್ಲಿ ಹೋಗ್ತಾ ಅಲ್ಲಿಂದ ಟ್ರೈನ್ಗೆ ಇನ್ಫಾರ್ಮೇಷನ್ ಕೊಟ್ಟು ಅಲ್ಲಿಂದ ಹಿಡಿದವರು ಟ್ರೈನಲ್ಲಿ ಬೇರೆ ಪೊಲೀಸ್ನವರು, ಆಮೇಲೆ ಹೋಗಿ ಇಲ್ಲಿಯವರು ಕರ್ಕೊಂಡು ಬಂದದ್ದೆಲ್ಲ ಆಯಿತು ಆ ಆರೋಪಿತರನ್ನ. ಹಂಗೆ ಆಗಬಾರ್ದಾಗಿತ್ತು. ಅವ್ರು ಸಿಗದೆ ಹೋದ್ರೂ ಪರವಾಗಿಲ್ಲ, ವಾರ 15 ದಿವಸ, 1 ತಿಂಗಳು ಸಿಗದೆ ಹೋದ್ರೂ ಪರವಾಗಿಲ್ಲ, ಅವ್ರನ್ನ ಕಾಯ್ದು ಒಂಟಿ ಬೇಟೆ ಮಾಡಿ ಅವ್ರನ್ನ ಎಲ್ಲಿಗೆ ಸೇರಿಸ್ಬೇಕಾಗಿತ್ತೋ ಅಲ್ಲಿಗೆ ಸೇರಿಸ್ಬೇಕಾಗಿತ್ತು. ಒಂಟಿ ಬೇಟೆ ಮಾಡಬೇಕಾಯ್ತು ಅವ್ರನ್ನ. ಎಲ್ಲೋ ಜನನಿ ಬಿಡೋ ಪ್ರದೇಶದಲ್ಲಿ ಹಿಡಿಯುವಂಥದ್ದು ಅವ್ರಿಗೆಲ್ಲ ನಾವು ಅಯ್ಯೋ ಅಂತ ಹೇಳಲೇಬಾರ್ದು ಯಾವ ಕಾರಣಕ್ಕೂ. ಅವ್ರಿಗೆ ಗೊತ್ತಿತ್ತು ಪೊಲೀಸ್ ಅಧಿಕಾರಿನ ನಾವು ಮುಟ್ಬಾರ್ದು, ಹೊಡಿಬಾರ್ದು, ಚುಚ್ಚಬಾರ್ದು, ಸಾಯಿಸಬಾರ್ದು ಅನ್ನುವಂಥದ್ದು ಅವ್ರಿಗೆ ಗೊತ್ತಿಲ್ಲದೆ ಅವ್ರು ಆ ಥರ ಅವ್ರು ಎಷ್ಟರ ಮಟ್ಟಿಗೆ ಅವ್ರಿಗೆ ಇದಿರ್ಬೋದು ಹೇಳಿ ಅವ್ರಿಗೆ. ಆದರೂ ಅದ್ರ ಜೊತೆಯಲ್ಲಿ ಇವ್ರಿಗೆಲ್ಲ ಮರಣದಂಡನೆ ಆಗಲಿಲ್ಲ, ಮರಣದಂಡನೆ ಕೊಡಿಸ್ಬೇಕಾಗಿತ್ತು, ಅಂಥ ಕೇಸ್ ಮಾಡಬೇಕಾಗಿತ್ತು. ಅವ್ರು ಹೇಳಿರೋದು ಕರೆಕ್ಟೇ. ಈಗ ಅದರಲ್ಲಿ ಏನಾಗಿದೆ, ಲೈಫ್ ಕನ್ವಿಕ್ಷನ್ ಅವ್ರಿಬ್ರಿಗೆ ಅಪ್ಪ ಮಕ್ಕಳು ಕೊಟ್ಟವ್ರೆ. ಆ ಉಳಿದವ್ರು ಆರ್ಬರಿಂಗ್ ಇದ್ರು ನೋಡಿ, ಒಂದು ವೆಪನ್ ತಂದಿಟ್ಟಿದ್ರು, ತಗೊಂಡು ಒಂದು ವೆಪನ್ ಇಟ್ಬಿಟ್ಟು ಹೊಟ್ಟೋಗಿದ್ರು. ಗೌರಿಬಿದನೂರಲ್ಲೂ ಎಲ್ಲೋ ಒಂದು ಕಡೆ ಒಂದು ವೆಪನ್ ಯಾರ್ದೋ ಮನೆಯವ್ರ ಸಂಬಂಧಿಕ ವೆಪನ್ ಬಿಟ್ಬಿಟ್ಟು ಹೊಟ್ಟೋಗಿದ್ರು. ಅವ್ರ ಮನೆಯಲ್ಲಿ ಹೋಗಿ ವೆಪನ್ ಬಿಟ್ಬಿಟ್ಟು ಹೋಗಿರುವಂಥದ್ದಕ್ಕೆ ಅವ್ರನ್ನ ಆರ್ಬರಿಂಗ್ಗೆ ಅವ್ರನ್ನ ಕೇಸ್ ಹಾಕಿದ್ರು. ಅವ್ರ ಮೇಲೆ ಪ್ರೂವ್ ಆಗಲಿಲ್ಲ ಕೇಸು. ಆ ಕಾರಣಕ್ಕೆ ಅವ್ರನ್ನ ಕೇಸಿಂದ ಬಿಡುಗಡೆಗೊಳಿಸಿ ಅಪ್ಪ ಮಕ್ಕಳಿಗಿಬ್ಬರಿಗೆ ಅದು ಲೈಫ್ ಕನ್ವಿಕ್ಷನ್ ಕೊಟ್ಟಿದ್ದಾರೆ. ಇದರೊಳಗಡೆ ಅಪೀಲು ಹೋಗ್ಬೋದು ಕೋರ್ಟ್ಗೆ, ಹೈಕೋರ್ಟ್ಗೆ ಹೋಗಿ ಹೈಕೋರ್ಟಲ್ಲಿ ಹೆಚ್ಚಿನ ಅವ್ರಿಗೆ ಇದು ಪರ್ಮಿಷನ್ ಕೊಡಬೇಕು, ಅವ್ರಿಗೆ ಮರಣದಂಡನೆ ಕೊಡಬೇಕು ಅಂತ ಹೋಗ್ಬೋದು, ಆಪ್ಷನ್ಸ್ ಇದೆ, ಅದೇನು ತೊಂದರೆ ಏನಿಲ್ಲ. ಬಟ್ ಅವತ್ತೊಂದು ದಿವಸ ನಮಗೆ ಅವ್ರಿಗೆ ವರದಾನ ಆಗ್ಬಿಡ್ತು ನಮ್ಮ ಪ್ರಕರಣ. ಇಲ್ಲಾಂದಿದ್ರೆ ನಾವು ದೇವರನ್ನೇ ಬಿಡ್ತಿರ್ಲಿಲ್ಲ, ಅದು ಏನೇ ಆಗಿರಲಿ. ನಾವು ಇಲ್ಲಿಂದ ಹೋದಾಗಲೇ ತೀರ್ಮಾನ ಮಾಡ್ಕೊಂಡೋದ್ವಿ. ಅಲ್ಲಿ ಹೋದ್ಮೇಲಂತೂ ಯಾರಿಗೂ ಹಿಡಿಸೋದು ಬೇಡ, ನಾವೇ ಹಿಡಿಯೋಣ ನನ್ನ ಮಗನ, ಅದು ಹೆಂಗಾಗ್ತದೋ ನೋಡೇ ಬಿಡೋಣ, ಹಿಡಿದು ಒಂದು ಪಾಠಕ ಮಾಡಿಬಿಡೋಣ ಅಂದ್ಕೊಂಡು ತೀರ್ಮಾನ 100ಕ್ಕೆ 100 ಮಾಡ್ಕೊಬಿಟ್ಟಿದ್ವಿ ನಾವು. ಬಟ್ ನಮಗೆ ಒಂಥರ ಬರಸಿಡಿಲು ಬಂದಂಗೆ ಈ ಥರ ಕೇಸ್ ಬಂತು. ಇಲ್ಲಾಂದರೆ ಇವತ್ತು ಮಾತಾಡೋ ವ್ಯವಸ್ಥೆನೇ ಇರಲಿಲ್ಲ ಕೇಸ್ ಬಗ್ಗೆ ನಾವು.
ಬೆಂಗಳೂರು ಅಂಡರ್ ವರ್ಲ್ಡ್ ಸೈಡ್ ರೀಲ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಡಿಜಿಟಲ್ ಚಿಟ್ಟೆ, ಯೋರ್ ಪ್ರಮೋಷನಲ್ ಪಾರ್ಟ್ನರ್.